ಚೆನ್ನಾಗಿದ್ಯಾ? ಇಲ್ಲಿ ಹತ್ರ ಬಾ. ನೈಸ್. ಹ್ಯಾರಿ ಪಾಟರ್ ಇವತ್ತು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ವಿತ್ ಪ್ರೂಫ್ ನೋಡ್ತಾ ಇದ್ದೀರಾ, ಮುದ್ದುದು ವಿಷನ್ ತುಂಬಾನೇ ಇಂಪ್ರೂವ್ ಆಗಿದೆ. ಅದನ್ನ ಮಾಡ್ಸೋದು ಅಷ್ಟು ಈಸಿ ಅಲ್ಲ, ಪಾಪ ಅವನು ಮಾಡಿದಾನೆ. ಡಾಕ್ಟರ್ ಸಹ ಆಶ್ಚರ್ಯಪಟ್ಟರು ಮತ್ತೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ಮುದ್ದು ಕಣ್ಣು ಪ್ರಾಬ್ಲಮ್ ಇದೆಯಲ್ಲ, ಅದ್ರದ್ದು ಇವತ್ತು ಸೆಕೆಂಡ್ ಡೇ ಟೆಸ್ಟ್ ಇದೆ, ಹೋಗ್ತಾ ಇದೀವಿ. 4 months ಮುಂಚೆ ಬಂದಿದ್ವಿ, ಅವಾಗ ಟೆಸ್ಟ್ ಮಾಡಿ ಪ್ಯಾಚ್ ಹಾಕಕ್ಕೆಲ್ಲ ಕೊಟ್ಟಿದ್ರು. ಅದೆಲ್ಲ ಆಗಿದೆ. ಇವಾಗ ಪ್ಯಾಚಸ್ ಫುಲ್ ಖಾಲಿ ಆಗಿದೆ, ಹಂಗಾಗಿ ಇವಾಗ ತೋರ್ಸ್ಕೊಂಬರಕ್ ಹೋಗ್ತಾ ಇದೀವಿ. ಇವತ್ತು ಏನ್ ಹೇಳ್ತಾರೆ ಕೇಳ್ಬೇಕು. ಯಾಕೆ ಇಷ್ಟೊಂದೆಲ್ಲ ಓಡಾಡ್ತಾ ಇದೀವಿ ಅಂತ ಅಂದ್ರೆ, ಸ್ಕ್ವಿಂಟ್ ಇದೆಯಲ್ಲ ಅದನ್ನ ಸರಿ ಮಾಡಿಸ್ಬಿಡೋಣ ಅಂತ. ಅದು ವಿಷನ್ ಸರಿ ಆದ್ರೆ ಮಾತ್ರ ಸ್ಕ್ವಿಂಟ್ ಸರಿ ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸ್ಕ್ವಿಂಟ್ ಇದ್ರೆ ಲಕ್ಕಿ. ಆಮೇಲೆ ಮರಕ್ಕೆ ಕಲ್ಲೊಡಿಯೋ ವಯಸ್ಸಾದಾಗ ತುಂಬಾನೇ ಅದೃಷ್ಟ ಬರುತ್ತೆ ನಿನಗೆ, ಆ ಥರ ಎಲ್ಲ ಹೇಳೋದು ಕೇಳೋಕ್ಕೆ ಚೆನ್ನಾಗಿರುತ್ತೆ. ಮೇ ಬಿ ಹಿಂದೆ ಎಲ್ಲ ಇಷ್ಟು ಫೆಸಿಲಿಟಿ ಇಲ್ಲದೆ ಇರಬೇಕಾದ್ರೆ ಅದನ್ನ ಮಾಡಿದ್ರು ಅನ್ಸುತ್ತೆ, ಅವ್ರ ಕಾನ್ಫಿಡೆನ್ಸ್ ಡೌನ್ ಆಗಬಾರ್ದು ಅಂತ. ಬಟ್ ಆನ್ ದ ಫೇಸ್ ಅವ್ರಿಗೆ ಯಾರಿಗಾದ್ರೂ ಹೇಳಿದಾಗ ನಿನ್ನ ಕಣ್ಣು ಈ ಥರ ಇದೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಡೌನ್ ಆಗೇ ಆಗುತ್ತೆ. ಹಾಗಾಗಿನೇ ಏನಾದರೂ ಮಾಡೋದಿದ್ರೆ ಮಾಡ್ಬೋದು, ಇಷ್ಟು ಟೆಕ್ನಾಲಜಿ ಮುಂದುವರೆದಿರ್ಬೇಕಾದ್ರೆ ಅಂತ ಹೊರಟಿದ್ದೀವಿ. ಸ್ಕೂಲಿಗೆ ಹೋಗ್ಬಿಟ್ಟು ಏನು ಮಾಡ್ತಿದ್ದೀವಿ ಇವತ್ತು ನೀನು? ಸ್ಕೂಲಿಗೆ ಹೋಗ್ಬಾರ್ದು? ಹಾಸ್ಪಿಟಲ್ಗೆ ನಮ್ಮ ಮುದ್ದು ಅಂತ ಅವ್ರ ಪರಿಚಯ ಇರಲಿ ಇಲ್ಲದೆ ಹೋಗ್ಲಿ ಎಲ್ಲರನ್ನೂ ಮಾತಾಡಿಸ್ತಾನೆ. ಅವ್ರನ್ನೂ ಹೇಳ್ತಾ ಇದ್ದ ಪೆಟ್ರೋಲ್ ಅಲ್ಲ ಡೀಸೆಲ್ ಹಾಕಿ ಅಂತ, ಹಂಗಾಗಿನೇ ಅವ್ರು ತಮಾಷೆ ಮಾಡ್ತಾಯಿದ್ರು ಅಲ್ಲಿ. ನಂಗೆ ಇತ್ತೀಚೆಗೆ ಈ ಕಂಟೈನರ್ಸ್ ನೋಡಿದ್ರೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಓಲ್ವೋ ಕಾರ್ ಮೇಲೆ ಬಿದ್ದು ಅವ್ರ ಅಪ್ಪಚ್ಚಿ ಆಗಿದ್ರಲ್ಲ ಓಲ್ ಫ್ಯಾಮಿಲಿ, ಅವಾಗಿಂದ ಹೆದರಿಕೆ ಸ್ಟಾರ್ಟ್ ಆಗಿದೆ. ನಮಗೆ ಹಿಂಗೆ ಅಪರೂಪಕ್ಕೆ ಒಂದ್ಸತಿ ಬೆಂಗಳೂರಿಗೆ ಹೋಗ್ಬಿಟ್ರೆ ಈ ಟ್ರಾಫಿಕಲ್ಲಿ ಜನ ಹೆಂಗೆ ಬದುಕ್ತಾರಪ್ಪ ಅನ್ನಿಸ್ಬಿಡುತ್ತೆ. ಬಟ್ ಒಂದತ್ರ ಮಾತ್ರ ಟ್ರಾಫಿಕ್ಕಿಗೆ ಸಿಗಾಕೊಂಡ್ವಿ, ಆಮೇಲೇನಿಲ್ಲ. ಈ ಹಾಸ್ಪಿಟಲಲ್ಲಿ ಮೇಯ್ನ್ ಗುಡ್ ಥಿಂಗ್ ಅಂದರೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ಅಲ್ಲೇ ಕೆಳಗಡೆ ಅವರೇ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಸದ್ಯ. ಮತ್ತು ಯಾವ ಹಾಸ್ಪಿಟಲ್ ಅಂತ ಅಂದರೆ ನಾರಾಯಣ ನೇತ್ರಾಲಯ ಇದೆಯಲ್ಲ ಬೆಂಗಳೂರಲ್ಲಿ, ಅದು. ಹಾಸನಲ್ಲಿ ಹಾಸ್ಪಿಟಲ್ ಇಲ್ವಾ ಅಂತ ಕೇಳ್ಬೋದು ನೀವು, ಇದ್ದಾವೆ. ಬಟ್ ನಾನು ಸ್ಕ್ವಿಂಟ್ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕು ಅಂತಲೇ ಅಲ್ಲಿ ಕರ್ಕೊಂಡೋಗಿದ್ದು. ಅದರಲ್ಲೂ ಮಕ್ಕಳಿಗೆ ಅಂತ ಇರೋ ಸ್ಕ್ವಿಂಟ್ ಸ್ಪೆಷಲಿಸ್ಟಿಗೆ ಪರ್ಟಿಕ್ಯುಲರಾಗಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೂಲ್ಸ್ ಏನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲಿಗೆ ಹೋದರೂ ಸ್ಟೆಪ್ಸ್ನೇ ಯೂಸ್ ಮಾಡಬೇಕು ಅಂತ. ನಾನು ಮುದ್ದು ಹತ್ಕೊಂಡ್ಬರ್ತಾ ಇದ್ವು, ಸಂತೋಷು ಹಿಂದೆನೇ ಬರ್ತಾ ಇದ್ದಾರೆ, ಅವರು ಸ್ಟೆಪ್ಸ್ನೇ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ ಮುದ್ದುಗೆ ಒಂದು ಪಜಲ್ ಕೊಟ್ಟಿದ್ದಾರೆ. ಇದು ಯಾವುದು ಫಸ್ಟ್ ವರ್ಡ್ ನಿನಗೆ ಕಾಣಿಸಿದ್ದು? ಇದು PHY. ಫಸ್ಟ್ ವರ್ಡು ಫೋನ್ ಕಾಣಿಸಿದೆ. ಫೋನ್ ನೋಡ್ಬೋದಲ್ಲ, ಇಲ್ಲ ಅದಕ್ಕೆ ಇಲ್ಲೇ ನೋಡ್ಕೊ ಫೋನ್ ಅಂತ ಕೊಟ್ಟಿರೋದು. ಲೆನ್ಸ್ LINS. ಹಾಸ್ಪಿಟಲಲ್ಲಿ ವೆಯ್ಟ್ ಮಾಡುವಾಗ ಬೇಜಾರಾಗಬಾರ್ದು ಅಂತ ಕೊಟ್ಟಿದ್ದಾರೆ ನನಗೆ. ಲಿನ್ಸ್ LINS. ಲಿನ್ಸ್ ಅಂತ ಯಾವುದು ಇಲ್ಲ, LINS. ಆಮೇಲೆ ಇನ್ಯಾವ್ದು ಗೊತ್ತಾಯ್ತು? ಪೆಟ್ ಇಲ್ಲಿ ಆಮೇಲೆ ಹಾಸ್ಪಿಟಲಲ್ಲಿ 2 to 3 hours ಆಗುತ್ತಂತೆ ಎಲ್ಲ ಪ್ರೊಸೀಜರ್ ಮುಗಿಯೋಕ್ಕೆ. ಅದಕ್ಕೆ ಟೈಮ್ ಪಾಸಿಗೆ ಕೊಟ್ಟಿದ್ದಾರೆ. ಯಾವ್ಯಾವ್ದು ಹುಡುಕಿದ್ಯಾ? ಪೆಟ್ಟು, ಆಮೇಲೆ ನೀನೇನು ಕೆಲಸ ಮಾಡ್ತಾ ಇದೀಯ ಅಂತ ನಂಗೆ ಗೊತ್ತು. ಕೊಡಿಲಿ, ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ಯಾವ್ದು ವರ್ಡ್ಸ್ ಇದೆ ಅಂತ. ಇದನ್ನ ನೋಡ್ಕೊಂಡು ಇಲ್ಲಿ ನನಗೆ ಹುಡುಕಿ ಡ್ರಾಮಾ ಆಡ್ಕೊಂಡು ಹುಡುಕ್ತಾ ಇರೋದಂಗೆ ಡ್ರಾಮಾ ಆಡೋದು ಹೇಳೋದು. ಆಮೇಲೆ ಅಲ್ಲಿ ನೋಡ್ಕೊಂಡ್ರು ಬರ್ತಾ ಇಲ್ಲ. ವಯೋಲಿನ್, ಅದೊಂದೇ ಪ್ರಾಮಾಣಿಕವಾಗಿ ಕಂಡಿಡ್ದಿದ್ದು ಫೋನೊಂದು. ಇಲ್ಲೇ ಕೊಟ್ಟಿದ್ದಾರಲ್ಲ ಯಾವ್ಯಾವ್ದಿದೆ ಅಂತ. ಇಲ್ಲಿ
RUMPE. ಟ್ರಂಪು RUMPE ಕೊಟ್ಟಿಲ್ವಾ ಹೇಳಿದೆ. ಇಲ್ಲಿ ಟ್ರಂಪ್ RUMPE ಟ್ರಂಪ್ ಇದು ಇಲ್ಲ ಇದು ಟ್ರಂಪೆಟ್ ತಾನೆ. ಟ್ರಂಪೆಟ್ ಕಾಣೋದು ಬರೀ ಪೆಟ್ಟಲ್ಲ, ಟ್ರಂಪೆಟ್ ಅದು ಟ್ರಂಪೆಟ್ ಒಂದೇ ಹಂಗೆ ವರ್ಡ್. ಪೆಟ್ಟು ಬರುತ್ತೆ PIANO ಪಿಯಾನೋ 5 ಇಡುತ್ತೆ 5 TV ಒಂದು ಇಡುತ್ತೆ ಅದೇ ಟಿವಿ ಫೋನು ಈ ಥರದ್ದು ಬೇಗ ಬೇಗ ಕಾಣಿಸ್ತವೆ ಅಲ್ವಾ. ಮತ್ತು ಇಲ್ಲಿ ಟೆಸ್ಟಿಂಗ್ ಫೀಸು 600 ರೂಪೀಸ್ ತಗೋತಾರೆ. ಬಟ್ ಎಷ್ಟು ಚೆನ್ನಾಗಿದೆ ಫೆಸಿಲಿಟಿ ಅಂದರೆ ಆಸಮ್. ಏನೇ ಆದರೂ ನೋಕಿಯಾ ಮೊಬೈಲ್ ಮುಂದೆ ಯಾವಲ್ಲ ಅದಕ್ಕೆ ವಿಂಡೋಸ್ ಮಾಡಿ ನೋಡಿ. 20 ವರ್ಷದ ಮುಂಚೆ ಕಳೆದೋಗಿದ್ದ ಮೊಬೈಲು ಇನ್ನೂ 70% ಬ್ಯಾಟ್ರಿ ಸಿಕ್ಕಿರುತ್ತೆ. ಕಮ್ಮಿ ಅಂದರೂ 3 to 4 hours ಹಾಗೆ ಆಗುತ್ತೆ ನಾವು ಕಣ್ಣಿಗೆ ತೋರಿಸ್ತೀವಿ ಅಂತ ಹೋದರೆ. ತುಂಬ ಥರ ಟೆಸ್ಟ್ಗಳು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಮತ್ತು ಡ್ರಾಪ್ಸ್ ಹಾಕ್ಬಿಟ್ಟು ಕೂರಿಸ್ತಾರೆ. ಹಾಗಾಗಿ ಒಂದು 2 to 3 hours ಅಂತೂ ಹಾಗೆ ಆಗುತ್ತೆ. ಬಟ್ ಇವತ್ತು ಬೇಗ ಆಯಿತು ಫಾರ್ಚುನೇಟ್ಲಿ. ನಮ್ಮ ಮುದ್ದುಗಂತೂ ಅಷ್ಟೊತ್ತು ಕೂತ್ಕೊಳ್ಳೋ ಪೇಷನ್ಸ್ ಇಲ್ಲ. ಹಾಗಾಗಿನೇ ಅಲ್ಲಿ ಕನ್ನಡಕಗಳೆಲ್ಲ ಇಟ್ಟಿದ್ರಲ್ಲ ಅಲ್ಲಿ ಆಟ ಆಡ್ಕೊಂಡಿದ್ದಾನೆ. ನಾನು ಸಂತೋಷ್ ಮಾತ್ರ ಇಲ್ಲಿ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಬೇಗನೆ ಕರೆದ್ರು. ಅವನು ಏನು ಕಿತಾಪತಿ ಮಾಡಿದ್ರು ನನಗೆ ಅವನ ಮೇಲೆ ಸಿಟ್ಟು ಬರಲ್ಲ. ಯಾಕೆ ಅಂತ ಅಂದರೆ ಕಣ್ಣಿಂದು ಪಾಸಿಟಿವ್ ರಿಸಲ್ಟ್ ಬಂದಿದೆಯಲ್ಲ, ಹಾಗಾಗಿ ಅಲ್ಲೇ ಸ್ವಲ್ಪ ಹೇಳಿಬಿಟ್ಟು ನಮಗೆ ಹಿಂಗಿದೆ ಅಂತ. ಸರ್ಪ್ರೈಸಿಂಗ್ಲಿ ಇಂಪ್ರೂವ್ ಆಗಿದೆ, ಅಷ್ಟೊಂದು ಇಂಪ್ರೂವ್ ಆಗಿದೆ. ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಂತ ಇಷ್ಟೊಂದು ಇಂಪ್ರೂವ್ ಆಗುತ್ತೆ ಅಂತ. ಅಷ್ಟು ಇಂಪ್ರೂವ್ ಆಗಿದೆ ಅಂತ ಅವರೂ ಖುಷಿಪಟ್ಟರು. ಈ ಟೈಮಲ್ಲಿ ನಾನು ಈ ಸ್ಕೂಲ್ ಟೀಚರ್ಸ್ನೂ ಸಹ ನೆನೆಸ್ಕೊಳ್ಳೇಬೇಕು. ಪಾಪ ಎಷ್ಟು ಸಪೋರ್ಟಿವ್ ಅಂತ ಅಂದರೆ ಅವನಿಗೆ ಕಣ್ಣಿಗೆ ಪ್ಯಾಚ್ ಹಾಕಿದ್ರೆ ನೋಟ್ಸ್ ಬರೆಯೋಕ್ಕಾಗ್ತಾ ಇರಲಿಲ್ಲ, ದಪ್ಪ ಬರೀತಾ ಇದ್ದ. ನನಗೆಷ್ಟು ಮನೇಲಿ ಟಾರ್ಚರ್ ಅನಿಸಿದೆಯೋ ಸ್ಕೂಲಲ್ಲಿ ಟೀಚರ್ಸಿಗೂ ಅಷ್ಟೇ ಹಿಂಸೆ ಕೊಟ್ಟಿದ್ದಾನೆ ಆ ಪ್ಯಾಚಿಂದ. ಬಟ್ ಈಗ ಪಾಸಿಟಿವ್ ರಿಸಲ್ಟ್ ಬಂದಿದೆಯಲ್ಲ, ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ. ಹಾಂ, ಎಷ್ಟು ಮಿನಿಟ್ಸಿಗೆ ಒಂದ್ಸಲ? 10 minutes ಒಂದ್ಸತಿ. ಕಣ್ಣು ಓಪನ್ ಮಾಡು. ಮುಟ್ಕೋಬಿಡ ಮಗ್ನೆ. ಫುಲ್ ಹೊರಿಸ್ಕೊಂಡ್ರೆ ನಾನು 5 ಸತಿ ಹಾಕ್ತೀನಿ. ಏನಾಗಲ್ಲ, ಒರೆಸ್ಕೋಬಿಡ, ಏನಾಗಲ್ಲ, ಸುಮ್ಮನೆ ಕ್ಲೀನಾಗಿ ಟೆಸ್ಟ್ ಮಾಡಿಸ್ಕೋಬೇಕು ಆಯಿತಾ. ಅದಕ್ಕೆ ಜ್ಯೂಸ್ ಕೊಡ್ಸಿರೋದು. ಏನು ಕಾಣಿಸುತ್ತೋ ಅದು ಹೇಳಬೇಕು. ಉರಿತ ಕಣ್ಣು ಈಗಲೂ ಉರಿತಾ ಇದೆಯಾ? 10 minutes ಇಂಟರ್ವಲಲ್ಲಿ ಅವನಿಗೆ ಡ್ರಾಪ್ಸ್ ಹಾಕಕ್ಕೆ ಕೊಟ್ಟಿದ್ರು. 2 times ಅಷ್ಟೇ. ಅದು ಕಣ್ಣಿಂದು ನರಗಳೆಲ್ಲ ಎನ್ಲಾರ್ಜ್ ಆಗೋಕ್ಕೆ ಅನಿಸುತ್ತೆ. ಟೆಸ್ಟ್ ಮಾಡುವಾಗ ಕ್ಲೀನಾಗಿ ಕಾಣಿಸುತ್ತೆ ಅಂತ ಕೊಡ್ತಾರೆ ಅನಿಸುತ್ತೆ. ಲಾಸ್ಟ್ ಟೈಮು 45 minutes ಕೂರಿಸಿದ್ರು, ಈ ಸಲ 20 minutes ಅಲ್ಲೇ ಮುಗೀತು. ಇವತ್ತು ಏನು ಕೇಳಿದ್ರು ಕೊಡಿಸ್ಬಿಡು, ಇವತ್ತು ಒಂದಿನ ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು ಅಂತ ಮೊದಲೇ ಹೇಳಿದರು ಸಂತೋಷ್. ಹಂಗಾಗಿ ನೂಡಲ್ಸು ಅವನೇನು ಕೇಳ್ತಾನೋ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಪಾಪ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ದ. ಮಾತ್ರ ಪ್ಯಾಚ್ ಹಾಕಬೇಕಾದ್ರೆ ಎಷ್ಟು ಅನುಭವಿಸಿದ್ದಾನೆ ಅಂತ ಅಂದರೆ ಪಿಂಕ್ ಕೈ ಆಗೋದು, ಕಣ್ಣು ಊದೋದು, ಪ್ಯಾಚ್ ತೆಗಿಬೇಕಾದ್ರೆ ಗಾಯ ಆಗಿರೋದು ಸುತ್ತ. ನಿಜಕ್ಕೂ ಪಾಪ ನಂಗೆ ಬೇಜಾರಾಗುತ್ತೆ, ನೀನು ಹಾಕ್ಕೊಳ್ಳಿಲ್ಲ ಅಂದ ತಕ್ಷಣ ನೋವಿದ್ರೂ ಹಾಕ್ಕೊಳ್ಳೋನು. ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಡಾಕ್ಟರ್ ಹೇಳ್ದಂಗೆ ಕೇಳಲಿಲ್ಲ, ಅಥವಾ ಮಕ್ಳ ಕೈಲಿ ಅದನ್ನು ಮಾಡಿಸ್ಲಿಲ್ಲ ನಾವು ಅಂತ ಅಂದರೆ ಅವರಿಗೆ ದೃಷ್ಟಿ ಹೋಗ್ತಾ ಹೋಗ್ತಾ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಅದು ಬ್ರೈನ್ ಮೇಲೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಐಗೂ ಪ್ರಾಬ್ಲಮ್ ಆಗುತ್ತೆ ಒಂದು ಐಯಿಂದ. ಹಾಗಾಗಿನೇ ಇವಾಗಲಿಂದನೇ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಫಾಲೋ ಮಾಡ್ಕೊಂಬಂದರೆ ಅದು ಕರೆಕ್ಟ್ ಆಗುತ್ತೆ. ಮತ್ತು ಸ್ಕ್ವಿಂಟ್ ಇರೋದನ್ನು ನಾರ್ಮಲಾಗೆ ಅಂದರೆ ನ್ಯಾಚುರಲಾಗೆ ಸ್ಟ್ರೈಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅದು ಯಾವ ಮಟ್ಟಕ್ಕೆ ಸ್ಟ್ರೈಟ್ ಆಗಿದೆ ಅಂತ ನಾನು ಲಾಸ್ಟಲ್ಲಿ ನಿಮಗೆ ಒಂದು ಪಿಕ್ಸ್ ಹಾಕ್ತೀನಿ, ಬೇಕಾದರೆ ನೋಡಿ. ಅದನ್ನು ಎಲ್ಲ ಆ್ಯಂಗಲಿಂದ ಫೋಟೋ ತೆಗೆದ್ರೂ ಕಣ್ಣು ಆಲ್ಮೋಸ್ಟ್ ಸ್ಟ್ರೈಟ್ ಆಗಕ್ಕೆ ಬಂದಿದೆ. ಅಂದರೆ 100% ಆಗಿದೆ ಅಂತಲ್ಲ, ಒಂದು 60% ಅಷ್ಟು ಕರೆಕ್ಟ್ ಆಗಕ್ಕೆ ಬಂದಿದೆ. ಅದು ಕಣ್ಣಿಗೆ ಹಾಕಿ ಕಣ್ಣು ಉರಿಯುತ್ತಲ್ಲ, ಸ್ಟ್ರೈನ್ ಆಗಿತ್ತಲ್ಲ, ಹಂಗಾಗಿ ಮಲ್ಕೊಬಿಟ್ಟಿದ್ದಾನೆ. ಯಾವತ್ತೂ ಟ್ರಾವೆಲ್ ಮಾಡುವಾಗ ಮಲಗ್ದೋನೇ ಅಲ್ಲ, ಇವತ್ತು ಮಲಗಿದ್ದಾನೆ. ಮತ್ತು ಅಲ್ಲಿ ಕನ್ನಡಕ ತೊಗೊಳಕ್ಕೆ ಹೋಗಿದ್ವಿ. ಅಲ್ಲಿ 4 days ಆಗುತ್ತೆ ಲೆನ್ಸ್ ಎಲ್ಲ ರೆಡಿ ಮಾಡಿ ಕೊಡೋ ಅಷ್ಟೊತ್ತಿಗೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಬೇಡ, ಹಾಸನಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಹಾಸನಲ್ಲಿ ಸಂತೋಷ್ ಫ್ರೆಂಡ್ ಒಬ್ಬರು ತುಂಬ ಪರಿಚಯದವ್ರು ಇದ್ದಾರೆ. ಲಾಸ್ಟ್ ಟೈಮು ಅವ್ರ ಹತ್ರನೇ ತೊಗೊಂಡಿದ್ದು. ತುಂಬ ಒಳ್ಳೆ ಗ್ಲಾಸ್ ಕೊಟ್ಟಿದ್ರು, ರಿಸಲ್ಟು ಗೊತ್ತಾಗ್ತಾ ಇದೆಯಲ್ಲ, ಹಾಗಾಗಿನೇ ಈ ಸತಿನೂ ಅಲ್ಲೇ ಹೋಗಿದ್ವಿ ಕನ್ನಡಕ ತೊಗೊಳಕ್ಕೆ. ಇದೊಂದು ಬೇಡ ಬೇಡ ಅಂತ ಹಠ ಮಾಡ್ತಾಯಿದ್ದ, ನಾನು ಹಿಂಸೆ ಮಾಡಿ ಅದನ್ನೇ ಹಾಕ್ಸ್ದೆ ಕೊನೆಗೂ.
ಈಗ ಫ್ರೇಮ್ ಸೆಲೆಕ್ಟ್ ಮಾಡ್ತಾ ಇದೀವಿ. ಅವನಿಗೆ ಅದು ಇಷ್ಟ ಆಗ್ತಾ ಇಲ್ಲ ಹಾಕಿರೋದು, ನಾನು ಬಿಡ್ತಾ ಇಲ್ಲ, ಅದೇ ಬೇಕು ಅದೇ ತಗೋ ಅಂತ ಹಿಂಸೆ ಕೊಡ್ತಾ ಇದ್ದೀನಿ. ಅವನು ತಗೊಂಡಿದ್ದು ಚೆನ್ನಾಗಿರಲಿಲ್ಲ, ಅದು ಲಾಸ್ಟ್ ಟೈಮು ಅದೇ ಥರ ಇತ್ತು, ಮತ್ತು ಅವನಿಗೆ ಅಷ್ಟು ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ. ಅದು ಇಂಪ್ರೂವ್ ಆಗಬೇಕು ವಿಷನ್ ಅಂದರೆ ಕಣ್ಣು ಫುಲ್ ಕವರ್ ಆಗಬೇಕಂತೆ. ಈ ಕಡೆ ತಿರ್ಗೋ, ಚೆನ್ನಾಗಿ ಕಾಣಿಸ್ತಾ ಇದೆ ಮಗ್ನ ಇದು. ಡ್ಯೂರಬಲ್ ಬರುತ್ತೆ ಇದು ನೋಡು, ಫೈಬರ್ ಮತ್ತೆ ಎರಡು ಮಿಕ್ಸ್ ಆಗಿರೋದ್ರಿಂದ ಡ್ಯೂರಬಲ್ ಬರುತ್ತೆ. ಇದೇ ಕೊಡಿ. ಯಾವ ಥರ ಬೇಕು ನಿಮಗೆ? ತುಂಬ ಚೆನ್ನಾಗಿದೆ. ಅವನು ಅಲ್ಲಿದೆಯಲ್ಲ ಅವನು ಕೇಳ್ತಾನೆ, ಅದು ದೊಡ್ಡವ್ರದ್ದು, ಮಕ್ಕಳದಲ್ಲ ಅದು. ಥರ್ಡ್ ಒನ್ ಕೆಳಗಡೆಯಿಂದ ಅದು ಕೇಳ್ತೇನೆ. ಬೇಡ, ಇದು ಚೆನ್ನಾಗಿದೆ, ಇದು ತಗೋ ಸುಮ್ಮನೆ. ಚೆನ್ನಾಗಿದೆ. ಮೆಟಲ್ ಲೈಟ್ ವೇಟ್, ಬಾರೋದು ಬರಲ್ಲ, ಪ್ರೆಸ್ ಆಗಲ್ಲ, ಇಲ್ಲಿಗೆಲ್ಲ ಚೆನ್ನಾಗಿರುತ್ತೆ. ತಗೋ ಇದು ಸುಮ್ಮನೆ ಚೆನ್ನಾಗಿದೆ. ಹಾಕು ನೋಡೋಣ ಈ ಕಡೆ. ಕೊಡಿ, ನಾನು ಹಾಕಿಸ್ತೀನಿ. ನೋಡಿ ವಿಷನ್ ನೆಲ್ ಬಿಡು ಬಿಡು ಬಿಡು. ಪರ್ಫೆಕ್ಟ್ ಆಗಿ ಹಿಂಗೆ ಕೂರ್ಬೇಕು. ವಿಷನ್ ಕ್ಲೀನ್ ಆಗಿ ಕೂತ್ರೆ ವ್ಯೂ ಫುಲ್ ಸಿಗುತ್ತೆ. ಫ್ಯೂಚರಲ್ಲಿ ಪವರ್ ಜಾಸ್ತಿ ಹಾಕೊಡಲ್ಲ, ಇಂಪ್ರೂವ್ಮೆಂಟ್ ಆಫ್ ವಿಷನ್ ಇರುತ್ತೆ. ಕೆಲವೊಂದು ಸೂಪರ್ಸ್ಟಿಷನ್ಸ್ ಇದೆ, ಕಣ್ಣೇನಾದರೂ ಸ್ಕ್ವಿಂಟ್ ಇದ್ದರೆ ತುಂಬ ಅದೃಷ್ಟ ಬರುತ್ತೆ, ಮರ ಕಲ್ಲೊಡಿಯಂಗಾದಾಗ ಹಂಗಾಗುತ್ತೆ ಹಿಂಗಾಗುತ್ತೆ. ನಮಗೂ ತುಂಬ ಜನ ಅದನ್ನು ಹೇಳಿದ್ದಾರೆ, ಬಟ್ ಅದು ದೃಷ್ಟಿನೂ ಪ್ರಾಬ್ಲಮ್ ಇರೋದ್ರಿಂದ ಅದು ಒಳ್ಳೆ ವೇ ಅಲ್ಲ, ಅದನ್ನು ಹಾಗೆ ಬಿಟ್ಕೊಂಡು ಹೋಗೋದು ಅಂತ ಅನಿಸುತ್ತೆ. ಹಾಗಾಗಿನೇ ಯಾವ ಮಕ್ಕಳಿಗೆ ಸ್ಕ್ವಿಂಟ್ ಇರಲಿ ದಯವಿಟ್ಟು ಹಾಸ್ಪಿಟಲಿಗೆ ತೋರಿಸಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೋರಿಸೋದು ಒಳ್ಳೆಯದು. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ತುಂಬ ಚಿಕ್ಕ ವಯಸ್ಸಲ್ಲೇ ತೋರಿಸಿದ್ರೆ ತುಂಬ ದೃಷ್ಟಿ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿದ್ಯಾ? ಇಲ್ಲಿ ಹತ್ರ ಬಾ. ನೈಸ್. ಹ್ಯಾರಿ ಪಾಟರ್. ಕೊನೆಗೂ ಅಲ್ಲೇ ಅದು ಇದು ಹೇಳಿ ಸಮಾಧಾನ ಮಾಡಿ ಅವನಿಗೆ ಅದನ್ನೇ ಒಪ್ಪಿಸ್ದೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಫ್ರೇಮ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಮತ್ತು ಇಲ್ಲೇ ಪಕ್ಕದಲ್ಲಿ ಕಾಫಿ ಪುಡಿ ಅಂಗಡಿ ಇದೆ. ಇಲ್ಲಿ ಬೀಜನೂ ಕಾಫಿ ಬೀಜ ಇದ್ದರೆ ಪುಡಿ ಮಾಡಿ ಕೊಡ್ತಾರೆ, ಕಾಫಿ ಪುಡಿನ. ನೀವು ಬೇಕಾದರೆ ಇಲ್ಲೊಂದ್ಸಲ ಟ್ರೈ ಮಾಡ್ಬೋದು, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಫಿಲ್ಟರ್ ಕಾಫಿ ಮಾಡೋ ಪುಡಿ ತೊಗೊಂಬಂದಿದ್ದೀನಿ, ಈ ಸಲ ಫಿಲ್ಟರ್ ಕಾಫಿ ತೋರಿಸ್ತೀನಿ, ಓಕೆನಾ? ಮುದ್ದು ನಾಗವಲ್ಲಿ ಕತೆ ಕೇಳಿ ಇವಾಗ. ನಾಗವಲ್ಲಿ ಮನೆ ಕಾಣಿಸಿತ್ತು. ಬೆಳಗ್ಗೆ ಎಷ್ಟೊಂದು ಜನ ಬರ್ತಾರೆ, ಆಮೇಲೆ ರಾತ್ರಿ ಯಾರು ಬರಲ್ಲ. ಯಾಕೆ? ನಾಗವಲ್ಲಿ ಎಲ್ಲ ಹೋಗಿರ್ತಾಳ ಬೆಳಗ್ಗೆ. ಗಲಾಟೆ ಮಾಡಿದ್ರೆ ಅಲ್ಲೇ ಬಿಡೋದು ನಿನ್ನ. ಮತ್ತೆ ಬೆಳಗ್ಗೆ ಎಲ್ಲ ಹೋಗಿರ್ತಾಳೆ ನಾಗವಲ್ಲಿ, ಇಷ್ಟೊತ್ತಲ್ಲಿ ಬರ್ತಾಳೆ. ಮತ್ತೆ ಎಲ್ಲಿ? ಅವಳ ಮನೆಗೆ ವಾಪಸ್ ಬರ್ತಾಳೆ ಇಷ್ಟೊತ್ತಲ್ಲಿ. ಎಲ್ಲಿಗೆ ಹೋಗಿರ್ತಾಳೆ ಅವಳು? ಹೇಳಿ. ಬೆಳಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಿರ್ತಾಳೆ ಕಣ. ಯಾಕಂದ್ರೆ ಹಿಂಗೆ ಬನ್ನಿ ಬನ್ನಿ ಜನರೇ ಅಂತ ಹೇಳ್ಕೊಂಡು. ಬನ್ನಿ ಜನರೇ ಅಂತ ನಾಗವಲ್ಲಿ ಯಾಕೆ ಹೇಳ್ತಾಳೋ? ಇರುತ್ತೆ, ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ. ಅಪ್ಪ ನಾವೆಲ್ಲ ನೋಡಿಲ್ಲ. ಈಗ ಅದಕ್ಕೆ ರಾತ್ರಿ ಅಲ್ಲಿವರೆಗೂ ಕಾಣಿಸ್ತಿತ್ತಲ್ಲ, ದೊಡ್ಡದಿರೋ ಜಾಯಿಂಟ್ ವೀಲ್ ಇರುತ್ತಲ್ಲ, ಅದಕ್ಕೆ ಕಾಣಿಸ್ತಿದೆ. ರಾತ್ರಿ ನಾಗವಲ್ಲಿ ಮನೆಗ್ ಬಂದು ತಿನ್ನಕ್ ಬಿಡ್ತಾಳೆ ಕಾರ್ನ ಯಾಕೆ ತಿಂತಾಳೋ? ಒಳಗ್ ಬಂದು ತಿಂತಾಳೆ ಅವಳು. ತಿನ್ನೋದು ಹೇಳಿದ ಮತ್ ಕೇಳ್ದೇ ಇರೋ ಮಕ್ಳಿರ್ತಾವಲ್ಲ, ಹಠ ಮಾಡ್ತಾವಲ್ಲ, ಆಮೇಲೆ ಕೇಳಲ್ಲ, ಅವಾಗವಾಗ ಏನೇನೋ ಕಿತಾಪತಿ ಮಾಡ್ಕೊ ಬರ್ತಾವಲ್ಲ, ಆ ತರ ಮಕ್ಳನ್ನ ತಿನ್ನೋದವಳು, ಗೊತ್ತಾ? ಹೌದು. ಈ ಕಡೆ ತಿರ್ಗು, ಗ್ಲಾಸ್ ಹೆಂಗ್ ಕಾಣ್ತದೆ. ನೈಸ್, ಚೆನ್ನಾಗಿ. ಇವಾಗ ನಾವು ಹಾಸನಿಂದ ಮಗ್ಗೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಮ್ಮು ಜೋಶಿತನ ಜೊತೆ ಹೋಗಿದ್ದಾಳೆ, ಹಾಗಾಗಿ ಅವಳನ್ನ ಕರ್ಕೊಂಬರೋಣ ಅಂತ ಹೋಗಿದ್ವಿ. ಬಟ್ ಅವಳು ಬರಲಿಲ್ಲ, ಅಲ್ಲೇ ಉಳ್ಕೊಂಡು. ಜೋಶಿತ ಇದ್ಲಲ್ಲ, ಹಾಗಾಗಿ ಅವ್ರದ್ದು ನಾಳೆ ಸ್ಕೂಲ್ ಡೇ ಇದೆ. ಅಂದರೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಸ್ಕೂಲ್ ಡೇ ಇದೆ, ಹಾಗಾಗಿ ಅಲ್ಲೇ ಉಳ್ಕೊಂಡ್ರು. ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಮಾತಾಡಿಸ್ಕೊಂಡು ಅಂತ. ಯಪ್ಪ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡೋ ಅಷ್ಟೊತ್ತಿಗೆ ಸಾಕಾಗಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 9:30, 10 ಆಗಿತ್ತು ಅನಿಸುತ್ತೆ ಇವತ್ತು. ಮತ್ತೆ ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ನಾಳೆ ಸ್ಕೂಲ್ ಡೇ ಇದೆಯಲ್ಲ, ನಾಳೆ ಸಂಜೆ ಮತ್ತೆ ಸ್ಕೂಲ್ ಡೇಗೆ ಇಲ್ಲಿಗೆ ನೀವೇನಾದರೂ ಪಿಗ್ಗಿಸ್ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ, ನಮ್ಮ ಮನೇಲಿ ಒಂದು 3 ಇದ್ದಾವೆ. ಮತ್ತು ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಸಾಂಬಾರಿದೆ, ಹಾಗಾಗಿ ಈಸಿ ಅಡುಗೆ ಮಾಡೋದು. ಅನ್ನನೋ ಇಲ್ಲ ಚಪಾತಿನೋ ಯಾವುದಾದ್ರೂ ಒಂದು ಮಾಡಿಕೊಂಡ್ರು ನಡೆಯುತ್ತೆ. ಸಾಂಬಾರ್ದೆ ಮೇಯ್ನು ಯೋಚನೆ ಆಗೋದು ಅಲ್ವಾ ಎಲ್ಲರಿಗೂ. ಓಕೆ, ಇವಾಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.